ಕಳೆದೊಂದು ವಾರದಿಂದ ದೇಶಾದ್ಯಂತ ಕಾಕ್ರೋಚ್ ಜನತಾ ಪಾರ್ಟಿ ಹವ. ಭಾರತ ಮಾತ್ರವಲ್ಲದೆ ನೆರೆಯ ರಾಷ್ಟ್ರಗಳಲ್ಲೂ ಕಾಕ್ರೋಚ್ನದ್ದೇ ಸದ್ದು. ಇನ್ಸ್ಟಾಗ್ರಾಂನಲ್ಲಿ ಕಾಕ್ರೋಚ್ ಪಕ್ಷಕ್ಕೆ ಕೋಟಿ ಕೋಟಿ ಹಿಂಬಾಲಕರು. ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಿಂದಿಕ್ಕಿದ ಜಿರಳೆ ಪಕ್ಷ. ಕಾಕ್ರೋಚ್ ಪಾರ್ಟಿ ಹೆಸರಲ್ಲಿ ದೇಶದಲ್ಲಿ ರಾಜಕೀಯ ಕ್ರಾಂತಿಯಾಗುತ್ತಾ? ವ್ಯವಸ್ಥೆ ವಿರುದ್ಧದ ಆಕ್ರೋಶವ, ಬಿಜೆಪಿ ವಿರುದ್ಧದ ಅಸಹನೀಯ. ಜಿರಳೆ ಪಕ್ಷಕ್ಕೆ ಬಹಿರಂಗ ಬೆಂಬಲವನ್ನ ವ್ಯಕ್ತಪಡಿಸಿದ ಕಾಂಗ್ರೆಸ್ ನಾಯಕರು. ಇದು ಹೊಸ ರಾಜಕೀಯ ಅಲೆಯೋ ಅಥವಾ ಇಂಟರ್ನೆಟ್ ಹೈಪ್ ಅಷ್ಟೇನಾ? ಕಳೆದೊಂದು ವಾರದಿಂದ ದೇಶಾದ್ಯಂತ ಕಾಕ್ರೋಚ್ ಜನತಾ ಪಾರ್ಟಿಯದ್ದೇ ಹವಾ ಶುರುವಾಗಿದೆ. ಭಾರತ ಮಾತ್ರವಲ್ಲದೆ ನೆರೆಯ ರಾಷ್ಟ್ರಗಳಲ್ಲೂ ಕಾಕ್ರೋಚ್ನದ್ದೇ ಸದ್ದು. ಇನ್ಸ್ಟಾಗ್ರಾಂನಲ್ಲಿ ಕಾಕ್ರೋಚ್ ಪಕ್ಷಕ್ಕೆ ಕೋಟಿ ಕೋಟಿ ಫಾಲೋವರ್ಸ್ ಇದ್ದಾರೆ. ಈ ಕಾಕ್ರೋಚ್ ಹೆಸರಲ್ಲಿ ದೇಶದಲ್ಲಿ ಹೊಸ ಕ್ರಾಂತಿಯಾಗುತ್ತಾ? ಇದು ಹೊಸ ರಾಜಕೀಯ ಅಲೆಯೋ ಅಥವಾ ಇಂಟರ್ನೆಟ್ ಹೈಪ್ ಅಷ್ಟೇನಾ? ಜಿರಳೆ ಪಕ್ಷಕ್ಕೆ ಈಗ ಬಹಿರಂಗವಾದ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಇದು ಹೊಸ ರಾಜಕೀಯ ಅಲೆಯೋ, ಇಂಟರ್ನೆಟ್ ಹೈಪ್ ಅಷ್ಟೇನಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡಿ ಬರ್ತಾ ಇರುವಂತದ್ದು. ಯುವ ಜನತೆ ನಿರ್ಲಕ್ಷಿಸಬೇಡಿ ಅಂತಿರೋ ರಾಜಕೀಯ ನಾಯಕರು. ವಾರಗಳಿಂದ ಕಾಕ್ರೋಚ್ ಜನತಾ ಪಾರ್ಟಿ ಈ ಹೆಸರು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ಸ್ಟಾಗ್ರಾಂನಲ್ಲಿ 22.2 ಮಿಲಿಯನ್ ಫಾಲೋವರ್ಸ್, 2.22 ಕೋಟಿಯಷ್ಟು ಫಾಲೋವರ್ಸ್ ನ ಕಾಕ್ರೋಚ್ ಜನತಾ ಪಾರ್ಟಿ ಹೊಂದಿರುವಂತದ್ದು. ಕಾಕ್ರೋಚ್ ಜನತಾ ಪಾರ್ಟಿ ಉದ್ದೇಶ ಮೋದಿ ಕೆಳಗಿಳಿಸೋದು ಅಷ್ಟೇ. ಹೊಸ ಪಕ್ಷದ ವಿರುದ್ಧ ಕಿಡಿಕಾರಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಯುವಕರನ್ನ ಕಡೆಗಣಿಸಬೇಡಿ ಎಂದು ಬುದ್ಧಿ ಹೇಳಿದ ಸಚಿವ ಸತೀಶ್. ಕಾಕ್ರೋಚ್ ಹವಾ ನೋಡಿ ಬಿಜೆಪಿ ಭಯಗೊಂಡಿದೆ ಎಂದು ಸತೀಶ್ ವ್ಯಂಗ್ಯ. ಟ್ವಿಟರ್ ಖಾತೆ ಬ್ಯಾನ್ ಮಾಡೋಕೆ ಭಯಗೊಂಡಿದ್ದೇ ಕಾರಣ ಎಂದು ಕಿಡಿಕಾರಿದ್ದಾರೆ. ಕಾಕ್ರೋಚ್ನಂತ ಪಾರ್ಟಿಗಳು ಅಧಿಕಾರಕ್ಕೆ ಬರಲ್ಲ ಎಂದ ನಟ ಚೇತನ್. ಕಾಕ್ರೋಚ್ ಜನತಾ ಪಾರ್ಟಿ ಉದ್ದೇಶವೇ ಮೋದಿಯನ್ನ ಕೆಳಗಿಳಿಸೋದು ಅಷ್ಟೇ. ಹೊಸ ಪಕ್ಷದ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಯುವಕರನ್ನ ಕಡೆಗಣಿಸಬೇಡಿ ಅನ್ನೋದು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಉದ್ದೇಶ ಅನ್ನೋದಾಗಿ ಸಚಿವ ಸತೀಶ್ ಹೇಳಿದ್ದಾರೆ. ಒಂದು ಕಾಕ್ರೋಚ್ ಅಲ್ಲ, ಎರಡು ಕಾಕ್ರೋಚ್ ಇದೆ. ಒಂದು ಕಾಂಗ್ರೆಸ್ಸು, ಒಂದು ಆಮ್ ಆದ್ಮಿ. ಎರಡು ಕಾಕ್ರೋಚ್ ಪಾರ್ಟಿ ಇದೆ. ನಮ್ಗಂತೂ ಅದು ಇವರಿಬ್ಬರು ಪರಿಚಯ ಇಲ್ಲ. ಹಿಟ್ಟು ಪರಿಚಯ ಇಲ್ಲ, ಕಾಕ್ರೋಚು ಪರಿಚಯ ಇಲ್ಲ ನಮಗೆ. ಅಂದರೆ ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ. ಹಿಟ್ಟದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಹಿಟ್ಟಿಗೂ ಭಾಳ ಜನ ಲೈಕ್ಸ್ ಕೊಟ್ಟಿದ್ದಾರೆ. ಹಿಟ್ಟು ಹೊಡೆದ್ರೆ ಕಾಕ್ರೋಚ್ ಹೋಗ್ತೈತೆ ಅಂತ ಎಲ್ಲ ತಿಳ್ಕೊಂಡವ್ರೆ. ಇಬ್ಬರದು ನಡೀತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಮಾಡಿದ್ದಾರೆ ಅದು ಒಂದು ಪೊಲಿಟಿಕಲ್ ಸ್ಯಾಟೈರ್ ಅಂತ ನೋಡ್ತೀವಿ. ಅದು ಒಂದು ಹಾಸ್ಯವಾಗಿ ಒಂದು ರೀತಿ ಕಾಮಿಡಿಯಾಗಿ ಮಾಡಿದ್ದಾರೆ. ಅದು ಒಳ್ಳೆ ಪ್ರಯತ್ನನೇ, ಅದು ಒಳ್ಳೇದಾಗಲಿ. ಅದು ಒಂದೇ ಒಂದು ರೀಚ್ ಆಗಿದೆ, ಒಂದು ಆನ್ಲೈನು ನಮಗೆ ಫಾಲೋವರ್ಸು. ಬಟ್ ಆನ್ಲೈನ್ ಫಾಲೋವರ್ಸಿಂದ ನೀವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ನೀವು ಏನು ಮಾಡಬೇಕು, ಜನರ ನಡುವೆ ಕೆಲಸ ಮಾಡಬೇಕು, ಜನರ ಮಧ್ಯೆ ಅವರು ಒಳ್ಳೆ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ಒಂದು ರೀತಿ ಆ ದಿಕ್ಕಿನಲ್ಲಿ ಹೋಗಬೇಕು ನೋಡಿ ಅಂತ. ನಾವೊಂದು ಗಟ್ಟಿಯಾದ ಕಾಕ್ರೋಚಸ್ ಅನ್ನೋದು ಒಳ್ಳೆ ಒಂದು ಪರಿಕಲ್ಪನೆ. ಇವತ್ತು ಭಾಳ ರೆಸಿಲಿಯಂಟು, ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಅದು ಒಂದು ರೀತಿ ಇಡೀ ಒಂದು ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಅದೇ ರೀತಿ ನಾವು ಕೂಡ ಒಂದು ಫೈಟಿಂಗ್ ಸ್ಪಿರಿಟ್ನಲ್ಲಿ ಫೈಟ್ ಮಾಡೋಣ. ಡೆಮಾಕ್ರಸಿನಲ್ಲಿ ಭಾಳ ಒಳ್ಳೆಯದು. ಅದನ್ನೇ ಎಲ್ಲೋ ಒಂದು ಕಡೆ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳನ್ನ ಬ್ಯಾನ್ ಮಾಡೋಕೆ ಹೊರಟಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನನಗೆ ಅದೇ ಒಂದು ರೀತಿ ಭಾಳ ಹಾಸ್ಯಾಸ್ಪದ ಅಂತ ನನಗೆ ಅನ್ಸುತ್ತೆ. ಒಂದು ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು, ಒಂದು ರೀತಿ ಸ್ಯಾಟೈರ್ ಮಾಡೋಕ್ಕೆ ಜೋಕ್ ನೋಡಿ. ಜನ ಒಂದು ಕಡೆ ಸಪೋರ್ಟ್ ಮಾಡ್ತಾರೆ, ಅದು ಮಿತಿ ಮೀರಿದ್ರೆ ಹಿಂದೆ ಇತಿಹಾಸದಲ್ಲಿ ಎಲ್ಲ ಪಕ್ಷನೂ ಸೋಲಿಸಿದ್ದಾರೆ ಜನ. ಕಾಂಗ್ರೆಸ್ಸು ಸೋಲಿಸಿದ್ದಾರೆ, ಇಂದಿರಾ ಗಾಂಧಿ ಇದ್ದಾಗೆ, ವಾಜಪೇಯಿ ಇದ್ದಾಗೂ ಸೋಲಿಸಿದ್ದಾರೆ, ಮೊರಾರ್ಜಿ ದೇಸಾಯಿ ಇದ್ದಾಗೂ ಸೋಲಿಸಿದ್ದಾರೆ. ಸೊ ನೆಕ್ಸ್ಟ್ ಬಾರಿ ಇವ್ರದ್ದಿದೆ ಅಂದರೆ ತಿಳ್ಕೋಬೇಕು. ಅವ್ರು ಯಾವುದೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಎಲ್ಲರಿಗೂ ಉದ್ಯೋಗ ಇಲ್ಲ, ಇವತ್ತು ಎಲ್ಲರೂ ಬೀದಿಗೆ ಬಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಪ್ರೋಗ್ರಾಮ್ಗಳನ್ನ ಹಾಕ್ಬೇಕು. ಈಗ ನೋಡಿ, ಅದು ಬರೀ 3 ದಿವಸದಲ್ಲಿ ಅಷ್ಟು ದೊಡ್ಡ ಸಂಚಲನ ಆಯಿತು. 3 days. ಅಂದರೆ ಜನ ಅವಕಾಶ ಕಾಯ್ತಿದ್ದಾರೆ. ಮೋದಿಯವರು ಸರ್ಕಾರ. ಸೊ ಜನಕ್ಕೆ ಏನು ಬೇಕು ಆ ನಿಟ್ಟಿನಲ್ಲಿ
ಕಾರ್ಯಕ್ರಮ ಹಾಕಬೇಕು, ಕೆಲಸ ಮಾಡಬೇಕು. ಇಲ್ಲಾಂದರೆ ಒಂದು ಪರ್ಯಾಯವಾಗಿ ಎಲ್ಲರಿಗೂ ಬುದ್ಧಿ ಕಲಿಸ್ತಾರೆ ಈ ದೇಶದ ಜನ, ಒಂದು ದಿವಸ ಇವ್ರಿಗೆ ಕಲಿಸ್ತಾರೆ ಅಷ್ಟೇ. ಅದನ್ನೇ ಅದು ಅಷ್ಟು ಹೇಳಿದ್ರೆ ಮುಗಿದಲ್ಲ. ಪಾಕಿಸ್ತಾನ ಬಂತಂದ್ರೆ ಆಟೋಮೆಟಿಕ್ಲಿ ಡೈವರ್ಟ್ ಆಗಿಬಿಡ್ತೈತೆ. ಬಾಗಲಕೋಟೆ ಹೋಗೋ ಬದಲಾಗಿ ಗದಗ ಕಡೆ ಹೋಗ್ಬಿಡ್ತೈತೆ ಗಾಡಿ. ಯಾಕಾಗ್ಯಾರ ಅದು ಸ್ಟಾಪ್ ಮಾಡ್ಯಾರ. ಆ ಅರಾಜಕತೆ ಇವತ್ತು ಈ ಕಾಕ್ರೋಚ್ ಜನತಾ ಪಕ್ಷ ಬಂತಲ್ಲ, ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆಯ್ತಲ್ಲ, ಅದು ಬಿಜೆಪಿಯ ಪಕ್ಷದ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗೋಯ್ತಂತೆ. ಈಗ ಯಾವುದೋ ಒಂದು ಕಾಕ್ರೋಚ್ ಜನತಾ ಪಕ್ಷ ಮಾಡಿ ಅದನ್ನ ಬ್ಲಾಕ್ ಮಾಡಿತಾರ. ಇವತ್ತು ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ, ಆಯ್ತಾ. ನಮ್ಮ ರುಪಿ ವ್ಯಾಲ್ಯೂ ಇವತ್ತು ಪ್ರಧಾನಿ ಮೋದಿ ಏನು ಭಾಷಣ ಬಿಗಿತಾ ಇದ್ರು ಮನಮೋಹನ್ ಸಿಂಗ್ ಇದ್ದಾಗ, ಇವತ್ತು ಪಾಕಿಸ್ತಾನ್ ಜೊತೆ ಕಂಪೇರ್ ಮಾಡೋದು ಕೂಡ ಪಾಕಿಸ್ತಾನ್ ಕರೆನ್ಸಿ ಜೊತೆ ನಾವು ಹಿಂದೆ ಬೀಳ್ತಾ ಇದೀವಿ. ಅವ್ರ ಜೊತೆನೂ ಕೂಡ ನಾವು ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಏನ್ ಮತ್ತೆ ಇವ್ರ ವಿದೇಶಾಂಗ ನೀತಿ, ಏನ್ ಭದ್ರತೆ, ಏನ್ ಆರ್ಥಿಕ ಶಕ್ತಿ? ಇವತ್ತು ಯಾರಾದ್ರೂ ಕೂಡ ನಮ್ಮ ದೇಶದ ಬಗ್ಗೆ ಇವತ್ತು ಕೇಳ್ತಾ ಇದ್ದಾರಾ? ಎಲ್ಲ ಒಂದು ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಭಾರತ ರಾಷ್ಟ್ರ ಇವರು ಸೂಪರ್ ಪವರು. ಈಗ ಮೊದಲು 4ನೇ ಸ್ಥಾನಕ್ಕೆ ಹೋದ್ರು GDP ಅಂತ ಹೇಳ್ತಾರೆ, ಈಗ 6ನೇ ಸ್ಥಾನಕ್ಕೆ ಇಳಿದಿದ್ದೀವಿ. ಅದಕ್ಕೇನು ಕಾಂಗ್ರೆಸ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನ ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನ ಇಳಿಸ್ಬೇಕು. ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಿಳ್ಕೋದಾಗಲಾಗೈತಿ. ನೀವು ನೇರವಾಗಿನೇ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಕೆಲವೊಂದು ವಿಚಾರಗಳನ್ನು ಹೇಳ್ಯಾನ, ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಅದು ಕಾಂಗ್ರೆಸ್ಸೇ ಅದೇ ಕಾಂಗ್ರೆಸ್ ಒಂದು ದೇಶದ್ರೋಹಿ ಪಾರ್ಟಿ ಆಗೈತಿ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಇವೆಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನು ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರು ಮೆಂಬರ್ ಆದ್ರೆ ಇವ್ಕ ಭಾರತಕ್ಕೇನು ಸಂಬಂಧ ರೀ? ಪಾಕಿಸ್ತಾನದಾಗ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ, ಅಲ್ಲೇ ನಾವು ಅವಕ್ಕೆ ತಿಲ್ಲಕ್ಕೆ ಕೂಳಿಲ್ಲ. ಯುವಕರ ಆಕ್ರೋಶ ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮತ್ತು ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ, ದೇಶದಲ್ಲಿರ್ತಕ್ಕಂಥ ಈ ನೀಟಲ್ಲಿ ಆಗಿರ್ತಕ್ಕಂಥ ಏನು ಪತ್ರಿಕೆ ಸೋರಿಕೆ, ಮತ್ತು ದೇಶದಲ್ಲಿ ಯುವಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗವನ್ನು ಎದುರಿಸ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಈ ಸಮಸ್ಯೆನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ಸೈಡ್ ಸ್ಟೆಪ್ ಮಾಡ್ತಾ ಇದೆ. ಇದು ಮರಿಮಾಚಲಿಕ್ಕೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಕೇಂದ್ರ ಸರ್ಕಾರ ನೋಡಿ ಪಾಪ ಅವರು ಎಕ್ಸ್ ಖಾತೆನೇ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.